ಸತ್ತಾಗ ಅದ್ರ ಬಗ್ಗೆ ಬೆಲೆ ಇರೋದಿಲ್ಲ, ಇನ್ನೊಬ್ಬರು ಹಾಳಾದಾಗ ಬೆಲೆ ಆಗೋದಿಲ್ಲ. ಇವೆಲ್ಲವೂ ಇದು ನೋಡಿ, ಇವೆಲ್ಲ ಮಾಫಿಯಾ ಇರ್ಬೋದು, ಸೆರೆ ಮಾರಾಟಗಾರ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಎಲ್ಲರೂ ಏನು ತಿಳ್ಕೊಂಡಿರ್ತಾರೆ ದುಡ್ಡು ಗಳಿಸುವಂಥ ಆರಾಮಿಯಾಗೆ. ಏನೋ ಶಾಶ್ವತ, ನಾವು ಪರ್ಮನೆಂಟ್ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಯಾವಾಗ ಸ್ವತಃ ಅವ್ರಿಗೆ ಸಾವು ಬರ್ತದನೋ, ಯಾವಾಗ ಭಯ ಹುಟ್ಟಿಸ್ತದನೋ, ಯಾವಾಗ ಯುದ್ಧ ಮೈ ಮೇಲೆ ಬರ್ತದನೋ, ಆಗ ಅವ್ರಿಗೆ ಗೊತ್ತಾಗ್ತದೆ ಇದು ಭಯಂಕರ ರೀ ಅಂತೇಳಿ. ಅದು ಇವತ್ತು ಈ ಮೂರು ದೇಶಗಳಿಗೆ ಆಗಿದ್ದಕ್ಕಾಗಿ ಸೀಸ್ ಫೈರ್ ಬಗ್ಗೆ 3 ಮಂದಿ ಒಪ್ಕೊಳ್ತಾ ಇದ್ದಾರೆ. ಅಮೇರಿಕ ಮೊದಲು ಹೇಳ್ತಿ, ಈಗ ಟ್ರಂಪ್ ಅವ್ರು ಹೇಳಿಬಿಟ್ರು ಏನು ಅವ್ರು ಜಾನ್ರು ತೆಡ್ರು ಅವ್ರಿಗೆ ಬಿಟ್ಲಂಥ ವಿಷಯ. ಬಟ್ ಅವ್ರ ಬಿಹೇವಿಯರ್ ನೋಡಿದಾಗ ಈ ಮುದಿ ವಯಸ್ಸಿನಲ್ಲೇ ಈ ಮಹಾನ್ ದೇಶದ ಅಧ್ಯಕ್ಷ ಆಗಿದ್ದು ಸರಿನಾ ಅನ್ನೋದು ಪ್ರಶ್ನೆ ಸ್ಥಿತಿ ಇವತ್ತು ಮೂಡಿತು ಅಂತ. ಯಾಕೆಂದರೆ ಒಬ್ಬ ವಯಸ್ಸಾದ ವ್ಯಕ್ತಿ ಹೆಂಗಿರಬೇಕು ಹಂಗಿಲ್ಲದೆ ಹೋದ, ಒಬ್ಬ ಪ್ರಬುದ್ಧ ವ್ಯಕ್ತಿ ಹೆಂಗಿರ್ಬೇಕು ಹಂಗಿಲ್ಲದೆ ಹೋಗಿದ್ದು, ನಿರ್ಧಾರಗಳು ಏನಕ್ಕೇನೆ ಮಾತಾಡೋದು, ಏನಕ್ಕೇನು ಪ್ರಕಾರನ ತನ್ನ ಡಿಸಿಷನ್ ತೆಗೆದುಕೊಂಡಿದ್ದು, ಇವತ್ತು ಇಡೀ ವಿಶ್ವ ಅವ್ರನ್ನ ಒಂದು ಏನಪ್ಪ ಸಂಶಯಾಸ್ಪದ ನೋಡುವಂಥ ಒಂದು ಏನಪ್ಪ ಭ್ರಮೆ ಅದು ಬಂದುಬಿಟ್ಟದಂತ. ಈ ಎಲ್ಲ ಘಟನೆಗಳನ್ನು ನೋಡಿದಾಗ ಇಸ್ರೇಲ್ ಇದ್ದಿದ್ದು ಅಹಂಕಾರದ್ದು ಭಾಳಷ್ಟು. ಅಹಂಕಾರಕ್ಕೆ ಇವತ್ತು ಇರಾನಿಗೆ ಪೆಟ್ಟು ಕೊಟ್ಟದ. ಅದೇ ಕಾಲಕ್ಕೆ ಇರಾನಿಗೂ ಪೆಟ್ಟಾಗ್ಯದ. ನಮ್ಮಲ್ಲಿ ಗಾದಿ ಮಾತು ಇನ್ನೊಂದದ, ಗೆದ್ದವ ಸೋತವ ಸತ್ತ ಅಂತೇಳಿ. ಇಲ್ಲೇ ಇರಾನ್ ಇವತ್ತಿನ ಮಟ್ಟಿಗೆ ನೋಡ್ತಾನಂದ್ರೆ ಗೆದ್ದಂಗೆ ಕಾಣ್ತದ, ಆದರೆ ಸೋತದ ಒಳಗಿದೊಳಗದು. ಆದರೆ ಇಸ್ರೇಲ್ ಮಾತ್ರ ಇವತ್ತು ಸತ್ತಂಗೆ ಆಗಿಬಿಟ್ಟದ. ಇಡೀ ವಿಶ್ವದ ಮುಂದೆ ಅದು ನಾನು ಇಷ್ಟಪ್ಪ ನಂಗೆ ಆಗಿಬಿಟ್ಟದೆ. ಇವತ್ತು ನನ್ನ ಶಕ್ತಿ ಇಷ್ಟಿಲ್ಲ ಅಂತೇಳಿ. ಇವತ್ತು ಮೋಸ್ಟ್ಲಿ ಇನ್ನು ಮುಂದಿನ ದಿನದಲ್ಲಿ ಇಸ್ರೇಲದ ವಿರೋಧಿ ಸಂಘಟನೆಗಳು ಹಿಜ್ಬುಲ್ ಆಗಿರ್ಬೋದು, ಮತ್ತೊಬ್ಬರ ಆಗಿರ್ಬೋದು, ಎದ್ದು ಸಾಧ್ಯಗಳು ಭಾಳ ಇದ್ದಾವೆ. ಯಾಕಂದ್ರೆ ಈಗ ಗೊತ್ತಾಗದೆ ಜಗತ್ತಿಗೆ